ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೆ ಪದ್ಮಾಲಯೇ ಪದ್ಮದಳಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ. ನಮಃ ಪದ್ಮಾವತಿ. ಪದ್ಮಾವತಿಯಮ್ಮನವರ ಬ್ರಹ್ಮೋತ್ಸವದ ನಿಮಿತ್ತವಾಗಿ, ಅದರಲ್ಲಿಯೂ ಕೂಡ ಇಂದಿನ ದಿನ ಸಾಯಂಕಾಲ ಗರುಡ ವಾಹನ ಸೇವೆ ಇದೆ. ಆ ವಾಹನದ ಮೇಲೆ ತಾಯಿ ವಿರಾಜಿಸುತ್ತಾ ಭಕ್ತ ಕೋಟಿಯನ್ನು ಅನುಗ್ರಹಿಸಲಿದ್ದಾಳೆ. ಅದಕ್ಕಾಗಿ ತಿರುಮಲ ಕ್ಷೇತ್ರದಲ್ಲಿರುವಂತಹ ಶ್ರೀನಿವಾಸ ದೇವರ ಪಾದಗಳನ್ನು ತಿರುಚಾನೂರಿನಲ್ಲಿ ಈಗ ಅರಶಿಣದ ಮಂಟಪ ಅಂತೇನಿದೆ, ಪ್ರಸಿದ್ಧಿಯನ್ನು ಪಡೆದಿದೆ, ಅಂತಹ ಮಂಟಪದಲ್ಲಿ ಇರಿಸಿ ಪೂಜೆಯನ್ನು ಮಾಡಿ ಅದನ್ನು ವಿಶೇಷವಾದ ರೀತಿಯಲ್ಲಿ ನೃತ್ಯ ವಾದ್ಯಾದಿಗಳ ಉಪಚಾರಗಳಿಂದ ಅದನ್ನು ತೆಗೆದುಕೊಂಡು ಆಲಯದೊಳಗಡೆ ಹೋಗುವಂತಹದ್ದು. ನಂತರ ರಾತ್ರಿಯ ವೇಳೆ ವಾಹನ ಸೇವೆಯ ಸಂದರ್ಭದಲ್ಲಿ ಶ್ರೀನಿವಾಸ ದೇವರ ಈ ಬಂಗಾರದ ಪಾದಗಳನ್ನು ಗರುಡ ಸೇವೆಯ ಸಂದರ್ಭದಲ್ಲಿ ಉಪಯೋಗಿಸಿ ಅತ್ಯಂತ ವೈಭವದಿಂದ ಗರುಡ ಸೇವೆಯನ್ನು ನಡೆಸಿಕೊಡುವಂತಹದ್ದು. ಇದೇ ರೀತಿಯಾಗಿ ಗಜವಾಹನವಿದ್ದಾಗ ಶ್ರೀನಿವಾಸ ದೇವರ ಲಕ್ಷ್ಮೀಹಾರ ಬಂದಂತಹದ್ದಾಗಿದೆ. ಅದನ್ನು ನಾವು ವೀಕ್ಷಿಸಿದ್ದೇವೆ. ಪಂಚಮಿ ತೀರ್ಥದ ದಿನದಂದು ಶ್ರೀನಿವಾಸ ದೇವರ ಆಭರಣಗಳು, ಹಾರ ಇತ್ಯಾದಿಗಳೆಲ್ಲವೂ ಕೂಡ ತಿರುಚಾನೂರಿಗೆ ಬರುವಂತಹದ್ದು. ಈ ರೀತಿಯಾಗಿ ನಡೆದುಕೊಂಡು ಬಂದಿರುವಂತಹ ಸಂಪ್ರದಾಯ ಈಗಿನದ್ದಂತಲ್ಲ, ಬಹಳ ಪ್ರಾಚೀನ ಕಾಲದಿಂದಲೂ ಕೂಡ ತಿರುಮಲ ಕ್ಷೇತ್ರದಿಂದ ತಿರುಚಾನೂರಿಗೆ ಈ ರೀತಿಯಾದಂತಹ ವಾಹನ ಸೇವೆಯ ಸಂದರ್ಭದಲ್ಲಿ ಶ್ರೀನಿವಾಸ ದೇವರ ಲಕ್ಷ್ಮೀಹಾರ ಬರುವಂತಹದ್ದು, ಗರುಡ ವಾಹನ ದಿನದಂದು ಶ್ರೀನಿವಾಸ ದೇವರ ಅಲಂಕಾರದ ಪಾದಗಳು ಬರತಕ್ಕಂತಹದ್ದು, ಬಂಗಾರದ ಪಾದಗಳು. ಪಂಚಮಿ ತೀರ್ಥದಂದು ಶ್ರೀನಿವಾಸ ದೇವರ ಆಭರಣಗಳು, ಹಾರಗಳು ಇತ್ಯಾದಿಗಳು ಬರುವಂತಹದ್ದು. ಅವುಗಳನ್ನೆಲ್ಲವನ್ನು ಕೂಡ ಮೆರವಣಿಗೆಯಲ್ಲಿ ನೃತ್ಯ ವಾದ್ಯಾದಿ ಘೋಷಗಳ ಪುರಸ್ಸರವಾಗಿ ಸನ್ಮಾನವನ್ನು ಮಾಡ್ತಾ ಆನಂದಿಸುತ್ತಾ ಅದನ್ನು ದೇಗುಲದೊಳಗಡೆ ತೆಗೆದುಕೊಂಡು ಹೋಗುವಂತಹದ್ದು. ಛತ್ರ ಚಾಮರ ಎಲ್ಲವುಗಳ ಉಪಚಾರಗಳನ್ನು ನಾವು ಸಮರ್ಪಣೆ ಮಾಡುವುದನ್ನು ವೀಕ್ಷಿಸುತ್ತೇವೆ. ಇಲ್ಲಿಯೂ ಕೂಡ ನೃತ್ಯ ವಾದ್ಯಾದಿಗಳ ಬ್ರಹ್ಮೋತ್ಸವದಲ್ಲಿ ಯಾವ ವಾಹನ ಸೇವೆಯನ್ನು ಮಾಡುವಾಗ ಯಾವ ವೈಭವ ಇರ್ತದೋ ಆ ವೈಭವಕ್ಕೆ ಏನೂ ಕಡಿಮೆ ಆಗದ ಹಾಗೆ ಈ ಅರಶಿಣ ಮಂಟಪದಿಂದ ದೇಗುಲದ ಒಳಗಡೆ ಈ ಶ್ರೀನಿವಾಸ ದೇವರ ಬಂಗಾರದ ಪಾದಗಳನ್ನು ತೆಗೆದುಕೊಂಡು ಹೋಗುವಂತಹದ್ದನ್ನು ನಾವು ವೀಕ್ಷಿಸಲಿದ್ದೇವೆ. ವೀಕ್ಷಿಸಿ ಕೃತಕೃತ್ಯರಾಗೋಣ. ಆ ಶ್ರೀನಿವಾಸ ದೇವರಿಗೆ ಅತ್ಯಂತ ಪ್ರಿಯಳಾದಂತಹ ಪದ್ಮಾವತಿಯಮ್ಮನವರ ಕೃಪೆಗೆ, ಶ್ರೀನಿವಾಸ ದೇವರಿಗೂ ಕೂಡ ನಾವೆಲ್ಲರೂ ಕೂಡ ಅವರ ಕೃಪೆಗೂ ಕೂಡ ಪಾತ್ರರಾಗಿ ಕೃತಕೃತ್ಯರಾಗೋಣ. ಇದು ಶ್ರೀನಿವಾಸ ದೇವರ ಬಂಗಾರದ ಪಾದುಕೆಗಳ ಮೆರವಣಿಗೆ ಕಾರ್ಯಕ್ರಮ ಆರಂಭವಾಗ್ತಾ ಇದೆ. ಈ ವಿಶಿಷ್ಟವಾದಂತಹ ಮೆರವಣಿಗೆಯನ್ನು ವೀಕ್ಷಿಸುವ ಭಕ್ತರು ಬಹಳ ಆನಂದದಿಂದ ತಮ್ಮ ಮನಸ್ಸನ್ನು ಇರಿಸಿಕೊಂಡಂಥವರಾಗ್ತಾರೆ. ಮನಸ್ಸು ಶುದ್ಧ ಆಗ್ತಾ ಇದ್ದಂತೆಯೇ ವಾಹನ ಸೇವೆಯಲ್ಲಿಯೂ ಕೂಡ ಪಾಲ್ಗೊಂಡು ತಾಯಿಯ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗುವಂತಹದ್ದು. ಶ್ರೀನಿವಾಸ ದೇವರ ಬಂಗಾರದ ಪಾದಕೆಗಳ ಮೆರವಣಿಗೆ ಕಾರ್ಯಕ್ರಮ ಇದು ಪ್ರಾರಂಭಗೊಂಡಿದೆ. ತಾಯಿಗೆ ಬಹಳ ಆನಂದ ಅನ್ನುವಂಥದ್ದು ಉಂಟಾಗ್ತದೆ. ಯಾಕಂದರೆ ವಿಷ್ಣು ಅಂದರೆ ತಾಯಿಗೆ ಬಹಳ ಇಷ್ಟ. ವಿಷ್ಣುನ ಸಹಿತಾಧ್ಯಾತ ಸಾಹಿತುಷ್ಟಿಂ ಪರಾಂ ವ್ರಜೇತ್. ಭಗವಂತನಿಂದ ಕೂಡಿಕೊಂಡು ಆ ತಾಯಿಯನ್ನು ಸ್ತೋತ್ರ ಮಾಡಿದ್ದು ಅಂತಾದರೆ ಬಹಳ ಆನಂದ ಆಗ್ತದೆ. ಅಂತಹದ್ರಲ್ಲಿ ತಾಯಿ ಇಂದು ಗರುಡ ವಾಹನವನ್ನು ಅಧಿರೋಹಿಸಿ ಶ್ರೀನಿವಾಸ ದೇವರಿಗೆ ಅತ್ಯಂತ ಇಷ್ಟವಾಗಿರತಕ್ಕಂತಹ, ಲೋಕದಲ್ಲಿ ವಾಹನತ್ವೇನ ಪ್ರಸಿದ್ಧಿಯನ್ನೇ ಪಡೆದಿರತಕ್ಕಂತಹ ಗರುಡದೇವರು, ಅಂತಹ ಗರುಡನನ್ನು ತಾಯಿ ಪದ್ಮಾವತಿಯಮ್ಮನವರು ಇಂದು ಅಧಿರೋಹಿಸಲಿದ್ದಾರೆ. ಅಂತಹ ಸಂದರ್ಭದಲ್ಲಿ ಶ್ರೀನಿವಾಸ ದೇವರು ತಮ್ಮ ಬಂಗಾರದ ಪಾದುಕೆಗಳನ್ನು ಕಳುಹಿಸಿಕೊಟ್ಟಿದ್ದಾರೆ. ಆ ಉತ್ಸವದ ಅಂಗವಾಗಿ ಅದರ ಮೆರವಣಿಗೆ ಕಾರ್ಯಕ್ರಮ ನಡೀತಾ ಇದೆ. ನಾವೆಲ್ಲರೂ ಕೂಡ ವೀಕ್ಷಿಸಿ ತಾಯಿಯ ಕೃಪೆಗೆ ಪಾತ್ರರಾಗೋಣ. ಶ್ರೀನಿವಾಸ ದೇವರ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಅಧಿಕಾರಿಗಳೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ಮುಂಭಾಗದಲ್ಲಿ ಸಣ್ಣ ಮಕ್ಕಳು ನೃತ್ಯವನ್ನು ಮಾಡ್ತಾ ಇರುವಂತಹದ್ದು, ಕೋಲಾಟವನ್ನು ಆಡ್ತಾ ಇದ್ದಾರೆ ಕೆಲವರು, ಮತ್ತು ಕೆಲವರು ತಾಯಿಯ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ವೈಭವದಿಂದ ವಾದ್ಯಕಾರರು ವಾದ್ಯಗಳನ್ನು ವಾದಿಸುತ್ತಾ ಇದ್ದದ್ದು ಅಂತಾದರೆ
ವೇದ ಪಂಡಿತರು ವೇದ ಮಂತ್ರಗಳನ್ನು ಕೂಡ ಪಠಿಸುತ್ತಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಭಕ್ತರಾದ ನಾವು ಕೂಡ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಈ ಕಾರ್ಯಕ್ರಮದ ನೇರ ಪ್ರಸಾರದಲ್ಲಿ ಪಾಲ್ಗೊಂಡು ನಮ್ಮ ಬಂಧುಗಳನ್ನು, ಬಾಂಧವರನ್ನು, ಮಿತ್ರರನ್ನು ಪಾಲ್ಗೊಳ್ಳುವಂತೆ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಾವು ಧನ್ಯರಾಗೋಣ. ಆ ತಾಯಿಯ ಪರಮಾನುಗ್ರಹಕ್ಕೆ ಪಾತ್ರರಾಗೋಣ. ಆಲಯದ ಒಳಗಡೆ ಅರಶಿಣ ಮಂಟಪದಿಂದ ಆ ಶ್ರೀನಿವಾಸ ದೇವರ ಬಂಗಾರದ ಪಾದುಕೆಗಳನ್ನು ಮೆರವಣಿಗೆಯ ಮುಖಾಂತರ ವೈಭವದಿಂದ ತೆಗೆದುಕೊಂಡು ಬರ್ತಾ ಇದ್ದಾರೆ. ವೀಕ್ಷಿಸಿ ನಾವೆಲ್ಲರೂ ಧನ್ಯರಾಗ್ತಾ ಇದ್ದೇವೆ. ನಮಃ ಪದ್ಮಾವತಿ ಪದ್ಮಾವತಿ ಹೃದಯವಲ್ಲಭ ಗೋವಿಂದ ಗೋವಿಂದ.
ವಿಷ್ಣುಪತ್ನಿ ಜಗನ್ಮಾತಃ ವಿಷ್ಣುವಕ್ಷಸ್ಥಲಸ್ಥಿತೆ ಪದ್ಮಾಸನೆ ಪದ್ಮಹಸ್ತೆ ಪದ್ಮಾವತಿ ನಮೋಸ್ತುತೆ ವೆಂಕಟೇಶಪ್ರಿಯೇ ಪೂಜ್ಯೆ ಕ್ಷೀರಾಬ್ಧಿತನಯೇ ಶುಭೆ ಪದ್ಮೇ ರಮೆ ಲೋಕಮಾತಃ ಪದ್ಮಾವತಿ ನಮೋಸ್ತುತೆ. ಪದ್ಮಾವತಿ ಅಮ್ಮನವರ ಕಾರ್ತಿಕ ಬ್ರಹ್ಮೋತ್ಸವದಲ್ಲಿ ಇಂದು ಸಾಯಂಕಾಲ ನಾವೆಲ್ಲರೂ ಕೂಡ ಗರುಡಾಧಿರೂಢನಾಗಿರ್ತಕ್ಕಂತಹ ಸ್ವಾಮಿಯ ರೂಪದಲ್ಲಿ ತಾಯಿ ಪದ್ಮಾವತಿ ಅಮ್ಮನವರನ್ನು ನೋಡಲಿದ್ದೇವೆ. ಗರುಡ ಸೇವೆ ಇರುವ ಕಾರಣ ಆ ಗರುಡ ವಾಹನದಲ್ಲಿ ಅಧಿರೋಹಿಸ್ತಕ್ಕಂತಹ ಪದ್ಮಾವತಿ ಅಮ್ಮನವರಿಗೆ ಶ್ರೀನಿವಾಸ ದೇವರು ಬಹಳ ಪ್ರೀತಿಯಿಂದ ತಮ್ಮ ಬಂಗಾರದ ಪಾದುಕೆಗಳನ್ನು ಕಳುಹಿಸಿಕೊಟ್ಟಿರತಕ್ಕಂತಹದ್ದು ತಿರುಮಲ ಕ್ಷೇತ್ರದಿಂದ ಆ ಪಾದುಕೆಗಳು ಬಂದಂತಹದ್ದಾಗಿದೆ. ಅಂತಹ ಆ ಪಾದುಕೆಗಳನ್ನು ನಾವು ಅರಶಿನ ಮಂಟಪ ಅಂತ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹದ್ದು ತಿರುಚಾನೂರಿನಲ್ಲಿರುವಂತಹ ಒಂದು ಪ್ರದೇಶ. ಆ ಪ್ರದೇಶದಲ್ಲಿ ಇರಿಸಿ ಅಲ್ಲಿ ಪೂಜೆಯನ್ನು ಮಾಡಿ ನಂತರ ವೈಭವದಿಂದ ಮೆರವಣಿಗೆಯೊಂದಿಗೆ ಅದನ್ನು ದೇವಾಲಯದ ಒಳಗಡೆ ತೆಗೆದುಕೊಂಡು ಹೋಗುವಂತಹದ್ದು. ಇಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಶ್ರೀನಿವಾಸ ದೇವರ ಬಂಗಾರ ಪಾದುಕೆಗಳ ಮೆರವಣಿಗೆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ತಾ ಇದ್ದೇವೆ. ಒಂದು ವಾಹನ ಸೇವೆ ನಡೆದರೆ ಯಾವ ರೀತಿಯಾಗಿ ಮುಂಭಾಗದಲ್ಲಿ ಭಕ್ತರು ನರ್ತನವನ್ನು ಮಾಡ್ತಾರೆ, ವಾದ್ಯಕಾರರು ವಾದ್ಯಗಳನ್ನು ವಾದಿಸ್ತಾ ಇರ್ತಾರೆ, ವೇದ ಪಂಡಿತರು ವೇದ ಮಂತ್ರಗಳನ್ನು ಪಠಿಸ್ತಾ ಇರ್ತಾರೆ, ಗಜರಾಜ ತಮ್ಮ ಸೇವೆಯನ್ನು ಸಲ್ಲಿಸ್ತಕ್ಕಂತಹದ್ದು, ಆ ಎಲ್ಲ ವಿಧವಾಗಿರ್ತಕ್ಕಂತಹ ಛತ್ರ ಚಾಮರಾದಿಗಳನ್ನು ಧರಿಸಿ ಬರುವಂತಹದ್ದು, ಈ ಎಲ್ಲ ವೈಭವೋಪೇತವಾಗಿರ್ತಕ್ಕಂತಹ ಉತ್ಸವಕ್ಕೆ ಅಂಗವಾಗಿರ್ತಕ್ಕಂತಹ ಎಲ್ಲ ಕಾರ್ಯವನ್ನು ಕೂಡ ಈ ಮೆರವಣಿಗೆಯಲ್ಲಿ ನಾವು ನೋಡಲಿದ್ದೇವೆ. ಕೋಲಾಟವನ್ನು ಆಡ್ತಾ ಇದ್ದಾರೆ, ನಾಟ್ಯವನ್ನು ಆಡ್ತಾ ಇರತಕ್ಕಂತಹ ಭರತನಾಟ್ಯವನ್ನು ಆಡ್ತಕ್ಕಂಥವರು ಹಿಂಭಾಗದಲ್ಲಿಯೇ ವಿಧ ವಿಧವಾದಂತಹ ವೇಷಗಳನ್ನು ಪೌರಾಣಿಕ ವೇಷಗಳನ್ನು ಧರಿಸಿ ಸ್ವಾಮಿಯ ಮಹಿಮೆಯನ್ನು ಪ್ರತಿಬಿಂಬಿಸ್ತಕ್ಕಂತಹದ್ದು, ಅವುಗಳನ್ನೆಲ್ಲವನ್ನು ಕೂಡ ನಾವು ವೀಕ್ಷಿಸ್ತಾ ಇದ್ದೇವೆ. ಇಂತಹ ಸರ್ವಶ್ರೇಷ್ಠವಾಗಿರತಕ್ಕಂತಹ ಸ್ವಾಮಿಯ ಬಂಗಾರದ ಪಾದುಕೆಯ ಮೆರವಣಿಗೆಯ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ ಅಂದರೆ ಅದು ನಮ್ಮ ಪೂರ್ವಜನ್ಮದ ಸುಕೃತ, ನಮ್ಮ ಗುರು ಹಿರಿಯರು ಮಾಡಿರತಕ್ಕಂತಹ ಪುಣ್ಯದ ಫಲ. ವೆಂಕಟೇಶ ಪ್ರಿಯೆ ಎಂಬುದಾಗಿ ಹೇಳ್ತಾ ಇದ್ದಾರೆ ತಾಯಿಯನ್ನು. ವೆಂಕಟೇಶ್ವರನಿಗೆ ಅತ್ಯಂತ ಪ್ರಿಯಳಾಗಿರ್ತಕ್ಕಂಥವಳು, ಲೋಕದಲ್ಲಿ ಪೂಜ್ಯಳಾದಂಥವಳು, ಕ್ಷೀರಾಬ್ಧಿ ತನೆಯಳು ಆ ತಾಯಿ ಸರ್ವರಿಗೆ ಶುಭವನ್ನು ಉಂಟು ಮಾಡ್ತಕ್ಕಂಥವಳು. ಪದ್ಮೇ ರಮೆ ಲೋಕಮಾತಃ, ಪದ್ಮ ಅಂದರೆ ಬಹಳ ಇಷ್ಟ, ಹಾಗಾಗಿ ಅವಳನ್ನು ಪದ್ಮಾವತಿ ಎಂಬುದಾಗಿ ಕೂಡ ಕರೀತಾರೆ. ಅಂತಹ ಆ ತಾಯಿ ಲೋಕಕ್ಕೆ ತಾಯಿಯಾಗಿದ್ದಾಳಂತೆ. ಅಂತಹ ಪದ್ಮಾವತಿ ಅಮ್ಮನವರನ್ನು ನಾವೆಲ್ಲರೂ ಕೂಡ ನಮಿಸೋಣ. ಇಂದಿನ ಸಾಯಂಕಾಲ ಗರುಡ ವಾಹನವನ್ನು ಅಧಿರೋಹಿಸಿ ನಮ್ಮೆಲ್ಲರಿಗೆ ವಿಶೇಷವಾದಂತಹ ದರ್ಶನವನ್ನು ನೀಡಲಿದ್ದಾರೆ. ಆ ಕಾರ್ಯಕ್ರಮಕ್ಕೆಂದೇ ಸ್ವಾಮಿ ಶ್ರೀನಿವಾಸ ದೇವರು ತಮ್ಮ ಬಂಗಾರದ ಪಾದುಕೆಗಳನ್ನು ಇಲ್ಲಿಗೆ ಕಳುಹಿಸಿಕೊಟ್ಟಿರ್ತಕ್ಕಂತಹದ್ದು. ಪಾದುಕೆ ಅಂದ ತಕ್ಷಣ ನಮಗೆ ಮನಸ್ಸಿಗೆ ಬರತಕ್ಕಂತಹದ್ದು ಭರತನ ಪಾದುಕೆಯ ಮೆರವಣಿಗೆಯ ಚಿಂತನೆ ಅನ್ನುವಂಥದ್ದು ಬರ್ತಿದೆ. ಶ್ರೀರಾಮದೇವರು ಪಾದುಕೆಗಳನ್ನು ಕೊಟ್ಟು ರಾಜ್ಯವನ್ನು ಆಳುವಂತೆ ವಸ್ತುತಃ ಪಾದುಕೆಗಳನ್ನು ಕೊಟ್ಟದ್ದು ಮಾತ್ರ, ಆದರೆ ಭರತ ಬಹಳ ಭಕ್ತಿ ಭರಿತನಾದಂಥವನು. ಆದ್ದರಿಂದ ಆ ಪಾದುಕೆಗಳನ್ನೇ ಆ ಸಿಂಹಾಸನದಲ್ಲಿ ಇರಿಸಿ ಸಂಪೂರ್ಣ ರಾಜ್ಯವನ್ನು ಆಳಿದಂತಹ ಒಂದು ಘಟನೆ ರಾಮಾಯಣದಲ್ಲಿ ನಾವು ನೋಡಲಿದ್ದೇವೆ, ಕೇಳಲಿದ್ದೇವೆ. ಅಂತಹ ಅದ್ಭುತವಾಗಿರತಕ್ಕಂತಹ ವಿಚಾರವನ್ನು ಮನಸ್ಸಿಗೆ ತರುತ್ತಾ ಈ ಗರುಡ ವಾಹನ ಸೇವೆಯ ಸಂದರ್ಭದಲ್ಲಿಯೂ ಕೂಡ ಪಾದುಕೆಗಳ ಮೆರವಣಿಗೆ ಅನ್ನುವಂಥದ್ದು ನಡೀತಾ ಇದೆ. ತದಂಗವಾಗಿ ಈಗ ಸ್ವಾಮಿಯ ಶ್ರೀನಿವಾಸ ದೇವರ ಬಂಗಾರದ ಪಾದುಕೆಗಳನ್ನು ಅರಶಿನ ಮಂಟಪದಿಂದ ದೇಗುಲದ ಒಳಗಡೆ ತೆಗೆದುಕೊಂಡು ಹೋಗುವ ಮಧ್ಯಭಾಗದಲ್ಲೇನಿದೆ ಅಂತಹ ಸಂದರ್ಭದಲ್ಲಿ ಅದನ್ನು ಮೆರವಣಿಗೆಯ ರೂಪದಲ್ಲಿ ತೆಗೆದುಕೊಂಡು ಬರ್ತಾ ಇರುವಂತಹದ್ದು. ಛತ್ರ ಚಾಮರ ವ್ಯಜನ ಪರ್ಯಂಕ ವಾದ್ಯ ಎಲ್ಲವುಗಳನ್ನು ಕೂಡ ನಾವು ನೋಡಲಿದ್ದೇವೆ. ಹೀಗೆ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಕಲ್ಯಾಣಿ ಕಮಲೆ ಕಾಂತೆ ಕಲ್ಯಾಣ ಪುರನಾಯಿಕೆ ಕಾರುಣ್ಯ ಕಲ್ಪಲತಿಕೆ ಪದ್ಮಾವತಿ ನಮೋಸ್ತುತೆ ಎಂಬುದಾಗಿ ಪದ್ಮಾವತಿ ಅಮ್ಮನವರನ್ನು ಸ್ಮರಿಸುತ್ತಾ, ಆ ಪದ್ಮಾವತಿ ಅಮ್ಮನವರ ಸ್ಮರಣೆ ಒಂದೇ ಅಂತಲ್ಲ, ಅದರೊಟ್ಟಿಗೇ ಶ್ರೀನಿವಾಸ ದೇವರನ್ನು ಕೂಡ ಸ್ಮರಿಸಲಿಕ್ಕಾಗಿ ಏನೋ ಎಂಬುವಂತೆ ಶ್ರೀನಿವಾಸ ದೇವರ ಬಂಗಾರದ ಪಾದುಕೆಗಳನ್ನು ಕೂಡ ಆ ವಿಶಿಷ್ಟವಾಗಿರತಕ್ಕಂತಹ ಗರುಡ ವಾಹನದಲ್ಲಿ ಇರಿಸ್ತಕ್ಕಂತಹದ್ದಾಗ್ತದೆ. ಅದಕ್ಕಾಗಿಯೇ ಈಗ ಸ್ವಾಮಿಯ ಬಂಗಾರದ ಪಾದುಕೆಗಳ ಮೆರವಣಿಗೆಯ ಪುರಸ್ಸರವಾಗಿರತಕ್ಕಂತಹ ಒಂದು ಉತ್ಸವ ನಡೀತಾ ಇದೆ. ಅಂತಹ ಉತ್ಸವದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೇವೆ.
ಆ ತಾಯಿಯ ಪರಮಾನುಗ್ರಹಕ್ಕೆ ಪತ್ರ ವಿಶಾಲಾಕ್ಷಿ ಪದ್ಮಾವತಿ ನಮೋಸ್ತುತೆ ಸರ್ವಜ್ಞೆ ಸರ್ವವರದೆ ಸರ್ವಮಂಗಳದಾಯಿನಿ ಸರ್ವ ಸಮ್ಮಾನಿತೆ ದೇವಿ ಪದ್ಮಾವತಿ ನಮೋಸ್ತುತೆ ಎಂಬುದಾಗಿ ತಾಯಿಯನ್ನು ನಾವು ಸ್ಮರಿಸುತ್ತಾ ಅತ್ಯಂತ ಸುಂದರವಾದ ರೀತಿಯಲ್ಲಿ ವೇಷವನ್ನು ಧರಿಸಿ ನವಿಲಿನ ಗರಿಗಳ ಗುಚ್ಛವನ್ನು ಇಟ್ಟುಕೊಂಡು ನೃತ್ಯವನ್ನು ಮಾಡ್ತಾ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಭಕ್ತರು. ವೀಕ್ಷಿಸಿ ನಾವೆಲ್ಲರೂ ಧನ್ಯರಾಗೋಣ ಈ ಕಾರ್ಯಕ್ರಮವನ್ನು. ನಮಃ ಪದ್ಮಾವತಿ. ಸमुद्रतनया पाहि अलमेल् मंगा
विश्वजननी